ಅಮೆರಿಕದಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿಯೇ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಬಹುದೊಡ್ಡ ಕನಸ. ಆದರೆ ಇದೀಗ ಮುಕ್ತಾಯವಾಗಿರೋ 2027ರ ಫೈನಾನ್ಷಿಯಲ್ ಇಯರ್ನ H1B ವೀಸಾ ಲಾಟ್ರಿಯಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತ ಕೊರಗ್ತಿದ್ದೀರಾ. ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಹೌದು ವೀಕ್ಷಕರೇ, ಲಾಟ್ರಿಯಲ್ಲಿ ಆಯ್ಕೆಯಾಗದ ಕಾರಣ ರೆಡಿಟ್ ಸೇರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಜನ ತಮ್ಮ ಬೇಜಾರನ್ನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಮೆರಿಕದಲ್ಲಿ ಉಳಿಯಲು ನಮಗಿದ್ದ ಕೊನೆ ಅವಕಾಶ ಕೂಡ ಕೈಜಾರಿ ಹೋಯ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ನಿಮ್ಮ ಅಮೇರಿಕನ್ ಡ್ರೀಮ್ ಇಲ್ಲಿಗೆ ಎಂಡ್ ಆಯಿತು ಅಂತ ಅಂದ್ಕೊಳ್ಬೇಡಿ. ಎಸ್, ವಲಸೆ ಮತ್ತು ಇಮಿಗ್ರೇಷನ್ ಅಟಾರ್ನಿ ಆಗಿರೋ ಫೆಲಿಪೆ ಜಿಮೆನೆಜ್ ಅವರು ಅಮೆರಿಕದಲ್ಲಿ ಲೀಗಲ್ ಆಗಿ ಉಳಿದುಕೊಳ್ಳಲು ಇರೋ ಅತ್ಯುತ್ತಮ 8 ದಾರಿಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕದ ವೀಸಾ ನಿಯಮಗಳಲ್ಲಿ ಪ್ರಮುಖವಾಗಿ I-129 ಫಾರ್ಮ್ನಲ್ಲಿ ಮಹತ್ವದ ಬದಲಾವಣೆಗಳಾಗ್ತಿವೆ. ಹಾಗಾದ್ರೆ H1B ವೀಸಾ ಮಿಸ್ ಆದವರಿಗೆ ಇರೋ ಆ 8 ಆಲ್ಟರ್ನೇಟಿವ್ ದಾರಿಗಳೇನು, ಹೊಸ ವೀಸಾ ನಿಯಮಗಳೇನು, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಮೆರಿಕ ಕನಸು ಭಗ್ನವಾಯ್ತಾ? ಟೆನ್ಷನ್ ಬಿಟ್ಟಾಕಿ, ಇಲ್ಲಿದೆ 8 ದಾರಿ. ಎಸ್ ವೀಕ್ಷಕರೇ, H1B ಲಾಟ್ರಿಯಲ್ಲಿ ಹೆಸರು ಬಂದಿಲ್ಲ ಅಂತ ಟೆನ್ಷನ್ ಮಾಡಿಕೊಳ್ತಿರೋರಿಗೆ ಒಂದು ಭರವಸೆಯ ಬಾಗಿಲು ತೆಗೆದಿದ್ದು, ತಜ್ಞರು ಒಂದಿಷ್ಟು ಸಲಹೆಗಳನ್ನ ಅಮೆರಿಕಕ್ಕೆ ಎಂಟ್ರಿ ಕೊಡಲು, ಅಮೆರಿಕದಲ್ಲೇ ಉಳಿಯಲು ಆಲ್ಟರ್ನೇಟಿವ್ ದಾರಿಗಳನ್ನು ನೀಡಿದ್ದಾರೆ. ಅದೇನಪ್ಪ ಅಂದರೆ, ಮತ್ತೊಮ್ಮೆ ಅಂದರೆ 2ನೇ ಲಾಟ್ರಿ ನಡೆಯುವ ಸಾಧ್ಯತೆಗಳು ದಟ್ಟವಾಗಿವೆ ಅಂತೆ. 2ನೇ ಸಲ H1Bಗೆ ಲಾಟ್ರಿ ನಡೀಬಹುದು. ಇದು ಹೇಗೆ ಸಾಧ್ಯ ಅಂತೀರಾ? ತಜ್ಞರ ಅಂದಾಜಿನ ಪ್ರಕಾರ ಮೊದಲ ಲಾಟ್ರಿಯಲ್ಲಿ ಆಯ್ಕೆಯಾದ ಎಲ್ರಿಗೂ ಕಂಪನಿಗಳು ವೀಸಾ ಅಪ್ಲಿಕೇಶನ್ಗಳನ್ನು ಸಲ್ಲಿಸದೇ ಇರಬಹುದು. ಯಾಕಂದ್ರೆ ಪ್ರತಿ ಅಪ್ಲಿಕೇಶನ್ಗೆ ಕಂಪನಿಗಳು ಬರೋಬ್ಬರಿ $1,00,000 ವೀಸಾ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಇಷ್ಟು ದೊಡ್ಡ ಮೊತ್ತವನ್ನ ಪಾವತಿಸಲು ಹಿಂದೇಟು ಹಾಕೋ ಕಂಪನಿಗಳು ಅರ್ಜಿ ಸಲ್ಲಿಸದಿದ್ರೆ ಅಥವಾ ಅಪ್ಲಿಕೇಶನ್ ಆಗದಿದ್ರೆ ಆ ಖಾಲಿ ಉಳಿಯೋ ಕ್ಯಾಬ್ ಜಾಗಗಳನ್ನು ತುಂಬಲು 2ನೇ ಲಾಟ್ರಿಯನ್ನ ನಡೆಸಲೇಬೇಕಾದ ಅನಿವಾರ್ಯತೆ ಅಮೆರಿಕಕ್ಕೆ ಸೃಷ್ಟಿಯಾಗಬಹುದು. ಅದಲ್ಲದೆ ಈಗ ಮುಗಿದಿರೋ ಲಾಟ್ರಿಯು ಕೇವಲ H1B ಕ್ಯಾಪ್ಗೆ ಒಳಪಡೋ ಉದ್ಯೋಗಗಳಿಗೆ ಮಾತ್ರ. ಆದರೆ ಲಿಮಿಟ್ಗೆ ಒಳಪಡದ ಕ್ಯಾಪ್ ಎಕ್ಸೆಂಪ್ಟ್ H1B ಉದ್ಯೋಗಗಳು ಕೂಡ ಇವೆ. ಅಂದರೆ ವಿಶ್ವವಿದ್ಯಾಲಯಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು, ವಿವಿಗಳಿಗೆ ಸಂಯೋಜಿತವಾಗಿರೋ ಲಾಭರಹಿತ ಸಂಸ್ಥೆಗಳು ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳಲ್ಲಿ ಕೆಲಸ ಪಡೆದ್ರೆ ಅವರಿಗೆ 85,000 ವೀಸಾಗಳ ಈ ಲಿಮಿಟೇಷನ್ ಅಥವಾ ಲಾಟರಿ ರೂಲ್ ಅಪ್ಲೈ ಆಗಲ್ಲ. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಮತ್ತೆ ಸ್ಟೂಡೆಂಟ್ ಆಗಿ ವೀಸಾ ಪಡೆಯಿರಿ. ಡೇ 1 CPT ಬಗ್ಗೆ ಎಚ್ಚರ. ಒಂದು ವೇಳೆ ನೀವು ಕೆಲಸದ ವೀಸಾ ಪಡೆಯಲು ವಿಫಲವಾದರೆ, ಫೇಲ್ ಆದರೆ ಮತ್ತೆ ಶಾಲೆ ಅಥವಾ ಕಾಲೇಜಿಗೆ ಸೇರೋದು, ವಾಪಸ್ ಆಗೋದು ಅಮೆರಿಕದಲ್ಲಿ ಲೀಗಲ್ ಆಗಿ ಉಳಿಯಲು ಇರೋ ಅತ್ಯಂತ ಬೆಸ್ಟ್ ದಾರಿ ಅಂತ ಹೇಳ್ಬೋದು. ಈ ಮೂಲಕ ನೀವು ನಿಮ್ಮ ವೀಸಾವನ್ನ F1 ವೀಸಾಗೆ ಬದಲಾಯಿಸಿಕೊಳ್ಬಹುದು. ಇದು ನಿಮಗೆ ಅಮೆರಿಕದಲ್ಲಿ ಉಳಿಯಲು ಹೆಚ್ಚುವರಿ ಟೈಮ್ ಅನ್ನ ನೀಡುತ್ತೆ. ಅದಲ್ಲದೆ ಭವಿಷ್ಯದಲ್ಲಿ OPT ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತು OPT ಎಕ್ಸ್ಟೆನ್ಷನ್ಗೆ ಅರ್ಹತೆಯನ್ನು ಪಡೆಯಲು ಕೂಡ ಇದು ದಾರಿ ಮಾಡಿಕೊಡುತ್ತೆ. ಇನ್ನು ಈಗಾಗಲೇ F1 ವೀಸಾದಲ್ಲಿರುವ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಅಂದರೆ ಸ್ಟೆಮ್ ಸ್ಟೂಡೆಂಟ್ಸ್ ತಮ್ಮ OPTಯನ್ನು ಮಾಡ್ತಿದ್ರೆ ಅವರು ಹೆಚ್ಚುವರಿಯಾಗಿ ಅಡಿಷನಲ್ ಆಗಿ 24 ತಿಂಗಳ ಸ್ಟೆಮ್ OPT ಎಕ್ಸ್ಟೆನ್ಷನ್ ಪಡೆಯಲು ಎಲಿಜಿಬಲ್ ಆಗ್ತಾರೆ. ಇದ್ರ ಜೊತೆಗೆ ಡೇ 1 CPT ಎಂಬ ಇನ್ನೊಂದು ಆಪ್ಷನ್ ಕೂಡ ಇದೆ. ಅಮೆರಿಕದಲ್ಲಿನ ಕೆಲವು ಶೈಕ್ಷಣಿಕ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೋರ್ಸ್ ಶುರುವಾದ ಮೊದಲ ದಿನದಿಂದಲೇ ಅಂದರೆ ಫಸ್ಟ್ ಡೇ ಇಂದಲೇ ಕೆಲಸ ಮಾಡಲು ಅವಕಾಶ ನೀಡ್ತವೆ. ಇದನ್ನ ಕರಿಕ್ಯುಲರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಕರೆಯಲಾಗುತ್ತೆ. ಆದರೆ ಅಟಾರ್ನಿ ಜಿಮೆನೆಜ್ ಅವರು ಈ ವಿಚಾರದಲ್ಲಿ ಒಂದು ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. ಈ ಡೇ 1 CPT ಪ್ರೋಗ್ರಾಮ್ ಅನ್ನ ಬಹಳ ಎಚ್ಚರಿಕೆಯಿಂದ ಬಳಸಬೇಕು, ಅಂದರೆ ಕಾಶಿಯಸ್ ಆಗಿ ಬಳಸಬೇಕು. ಒಂದು ವೇಳೆ ಈ ಶೈಕ್ಷಣಿಕ ಕಾರ್ಯಕ್ರಮ ಫೇಕ್ ಅಥವಾ ಕಾನೂನುಬದ್ಧವಾಗಿಲ್ಲ ಅಂದರೆ ಇಲ್ಲೀಗಲ್ ಅಂತ ಅಂದರೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆ ನಿರ್ಧರಿಸಿದರೆ ಭವಿಷ್ಯದಲ್ಲಿ ನಿಮ್ಮ ವೀಸಾ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗೋ ಅಪಾಯ ಜಾಸ್ತಿ ಇರುತ್ತೆ. ಟ್ಯಾಲೆಂಟ್ ಇದ್ರೆ ಸಿಗುತ್ತೆ O1 ವೀಸಾ. L1 ವೀಸಾದಿಂದ ಇಂಟ್ರಾ ಕಂಪನಿ ಟ್ರಾನ್ಸ್ಫರ್. ಇನ್ನು ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ಮತ್ತು H1Bಗೆ ಪರ್ಯಾಯ ಅಥವಾ ಆಲ್ಟರ್ನೇಟ್ ಆಗಿ ನಿಲ್ತಿರೋ ವೀಸಾ ಅಂದರೆ ಅದು O1 ವೀಸಾ. ವಿಜ್ಞಾನ, ಶಿಕ್ಷಣ, ವ್ಯಾಪಾರ, ಅಥ್ಲೆಟಿಕ್ಸ್, ಕಲೆ ಅಥವಾ ಚಲನಚಿತ್ರ ಮತ್ತು TV ರಂಗದಲ್ಲಿ ಅಸಾಮಾನ್ಯ ಸಾಮರ್ಥ್ಯ ಹೊಂದಿರೋರಿಗೆ ಈ ವೀಸಾವನ್ನು ನೀಡಲಾಗುತ್ತೆ. ಆದರೆ ಇಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಕೇವಲ ಬಾಯಲ್ಲಿ ಹೇಳಿದ್ರೆ ಸಾಲದು. ಪಬ್ಲಿಷಿಂಗ್ ಆಗಿರಬೇಕು, ಪಡೆದ ಪ್ರಶಸ್ತಿಗಳು ಅಥವಾ ಪಡೆಯುತ್ತಿರೋ ಅತಿ ಹೆಚ್ಚಿನ ಸಂಬಳದ ದಾಖಲೆಗಳ ಮೂಲಕ ಅದನ್ನು ಪ್ರೂವ್ ಮಾಡಬೇಕು. ಆಗ ಮಾತ್ರ
ಈ ವೀಸಾ ಸಿಗುತ್ತೆ. ಈ ವೀಸಾ ಎಷ್ಟು ಫೇಮಸ್ ಆಗ್ತಿದೆ ಅಂದರೆ ನಿಜಕ್ಕೂ ಅಸಾಮಾನ್ಯ ಪ್ರತಿಭೆ ಇರೋರಿಗೆ ಇದು ಸಿಗ್ತಿದೆಯಾ, ಅಥವಾ H1B ವೀಸಾ ಸಿಗದವರು ಇದನ್ನೊಂದು ಆಲ್ಟರ್ನೇಟಿವ್ ಆಗಿ ಅಡ್ಡದಾರಿಯನ್ನಾಗಿ ಬಳಸ್ತಿದ್ದಾರಾ ಎಂಬ ಪ್ರಶ್ನೆಗಳು ಕೂಡ ಈಗ ಸೃಷ್ಟಿಯಾಗಿವೆ. ಇನ್ನು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವವರಾಗಿದ್ದರೆ ಅವರು L1 ವೀಸಾ ಮೂಲಕ ಇಂಟ್ರಾ ಕಂಪನಿ ಟ್ರಾನ್ಸ್ಫರ್ ಪಡೆದು ಸುಲಭವಾಗಿ ಅಮೆರಿಕಕ್ಕೆ ಹೋಗ್ಬೋದು. ಬಿಸಿನೆಸ್ ಇದ್ರೆ E2 ವೀಸಾ ಇದೆ. ಕೆನಡಾ, ಮೆಕ್ಸಿಕೋಗೆ TN ವೀಸಾ ಸಿಗುತ್ತೆ. ಇದ್ರ ಜೊತೆ ನಿಮ್ಮ ಬಳಿ ಸಾಕಷ್ಟು ಹಣವಿದ್ದು ಅಮೆರಿಕದ ಯಾವುದಾದ್ರೂ ಬಿಸ್ನೆಸ್ನಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಅಥವಾ ಇನ್ವೆಸ್ಟ್ ಮಾಡುವ ಸಾಮರ್ಥ್ಯವಿದ್ರೆ ನಿಮಗೆ E2 ವೀಸಾ ಎಂಬ ಆಪ್ಷನ್ ಕೂಡ ಇದೆ. ಇದು ಉದ್ಯಮಗಳಿಗೆ ಮೀಸಲಾಗಿರುವ ವೀಸಾ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ನೀವು ಹೂಡಿಕೆ ಮಾಡ್ತಿರೋ, ಇನ್ವೆಸ್ಟ್ ಮಾಡ್ತಿರೋ ಕ್ಯಾಶ್ನ ಮೂಲ ಯಾವುದು ಎಂಬುದನ್ನು USCIS ಭಾಳ ಕಟ್ಟುನಿಟ್ಟಾಗಿ ಪರಿಶೀಲಿಸುತ್ತೆ. ಇನ್ನು ನೀವು ಕೆನಡಾ ಅಥವಾ ಮೆಕ್ಸಿಕೋದ ನಾಗರಿಕರಾಗಿದ್ದರೆ ನಿಮಗೆ TN ವೀಸಾ ಅಂದರೆ ಟ್ರೇಡ್ ನಾಪ್ಟಾ ವೀಸಾ ಲಭ್ಯವಿದೆ. ನಿರ್ದಿಷ್ಟ ವೃತ್ತಿಪರ ಉದ್ಯೋಗಿಗಳಿಗೆ ಅಮೆರಿಕದಲ್ಲಿ ಕೆಲಸ ಮಾಡಲು ಇದು ಅವಕಾಶವನ್ನು ನೀಡುತ್ತೆ, ಆಪರ್ಚುನಿಟಿಯನ್ನು ನೀಡುತ್ತೆ. ಇದರ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದು ಬಹಳ ವೇಗವಾಗಿ ಸ್ಪೀಡಾಗಿ ಸಿಗುತ್ತೆ, ಸರಳವಾಗಿದೆ ಮತ್ತು ಇದರಲ್ಲಿ ಯಾವುದೇ ಲಾಟರಿ ಸಿಸ್ಟಮ್ ಕೂಡ ಇಲ್ಲ. ಕೆನಡಾದವರಂತೂ ನೇರವಾಗಿ ಬಾರ್ಡರ್ನಲ್ಲಿಯೇ ಇದಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಆದರೆ ನೆನಪಿರಲಿ, ಈ TN ವೀಸಾದಿಂದ ನಿಮಗೆ ಗ್ರೀನ್ ಕಾರ್ಡ್ ಪಡೆಯಲು ಸಾಧ್ಯವಿಲ್ಲ. ಇದು ಭಾರತೀಯರಿಗೆ ಅಷ್ಟೇನು ಹೆಲ್ಪ್ ಆಗಲ್ಲ ಬಿಡಿ. ಆದರೆ ಇದನ್ನು ಬಿಟ್ಟು E2 ವೀಸಾ ಬಿಟ್ಟು ಮೇಲಿನ 6 ವೀಸಾ ಆಯ್ಕೆಗಳನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಒಂದ್ಸಲ. ಏಪ್ರಿಲ್ 1ರಿಂದ ಚೇಂಜ್ ಆಗಿದೆ ವೀಸಾ ರೂಲ್ಸ್. I-129 ಫಾರ್ಮ್ ಅಲ್ಲಿ ಭಾರಿ ಬದಲಾವಣೆ. ಈಗ ಇನ್ನೊಂದು ಪ್ರಮುಖ ವಿಚಾರ, ಅಮೆರಿಕದ ವೀಸಾ ನಿಯಮಗಳಲ್ಲಿ ಆಗ್ತಿರೋ ಬಹುದೊಡ್ಡ ಬದಲಾವಣೆಯ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಏಪ್ರಿಲ್ 1, 2026ರಿಂದ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆ ನ್ಯೂ ವರ್ಷನ್ ಫಾರ್ಮ್ I-129 ಅನ್ನು ಜಾರಿಗೆ ತರ್ತಿದೆ. ತಂದಿದೆ. ನಾನ್ ಇಮಿಗ್ರೆಂಟ್ ವರ್ಕರ್ಗಳ ಅರ್ಜಿಗಳಿಗೆ ಈ ಫಾರ್ಮ್ ಅತ್ಯಂತ ಪ್ರಮುಖವಾದದ್ದು. ಈ ಹೊಸ ಬದಲಾವಣೆಯು H1B, L1, O1 ಸೇರಿ H2A, H2B, P1, P2 ಮತ್ತು R1 ನಂತಹ ಅನೇಕ ವೀಸಾ ವಿಭಾಗಗಳ ಮೇಲೆ ನೇರ ಎಫೆಕ್ಟನ್ನು ಬೀರಲಿದೆ. ನಿಯಮಗಳ ಪ್ರಕಾರ ಏಪ್ರಿಲ್ 1, 2026 ನಂತರ ಅರ್ಜಿ ಸಲ್ಲಿಸೋರು ಕಡ್ಡಾಯವಾಗಿ ಹೊಸ 02-2727 ಆವೃತ್ತಿಯ ಫಾರ್ಮನ್ನೇ ಬಳಸಬೇಕು. ಒಂದು ವೇಳೆ ಹಳೆ 01-2025 ಆವೃತ್ತಿಯ ಫಾರ್ಮನ್ನು ಏಪ್ರಿಲ್ 1ರಂದು ಅಥವಾ ಆ ಬಳಿಕ ಸಲ್ಲಿಸಿದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ರಿಜೆಕ್ಟ್ ಮಾಡಲಾಗುತ್ತೆ. ಆದರೆ ಮಾರ್ಚ್ 31ರ ಒಳಗೆ ಸಲ್ಲಿಸಿರುವ ಅರ್ಜಿಗಳಿಗೆ ಹಳೆ ಫಾರ್ಮನ್ನು ಬಳಸಲು ಅವಕಾಶವನ್ನು ಸರ್ಕಾರ ನೀಡಿತ್ತು. ವೀಸಾ ಫಾರ್ಮ್ನಲ್ಲಿ ಯಾಕೆ ಬದಲಾವಣೆ? ವೀಸಾ ಫಾರ್ಮ್ನಲ್ಲಿ ಯಾಕೆ ಈ ಬದಲಾವಣೆಯನ್ನು ತಂತು ಅಂತ ನೀವು ಕೇಳಬಹುದು. ವೀಸಾ ಪ್ರಕ್ರಿಯೆಯನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಮತ್ತು ಸುಗಮವಾಗಿ ಮಾಡಲು USCIS ಈ ಹೊಸ ಫಾರ್ಮನ್ನು ಪರಿಚಯಿಸ್ತಿದೆ. ಇದರ ಅತ್ಯಂತ ಪ್ರಮುಖ ಬದಲಾವಣೆ ಅಂದರೆ ಫೈನಾನ್ಷಿಯಲ್ ಇಯರ್ 2027ಕ್ಕೆ ನಿಗದಿಪಡಿಸಲಾದ ವೇತನ ಆಧಾರಿತ ಲಾಟರಿ ವ್ಯವಸ್ಥೆಗೆ ತಕ್ಕಂತೆ H ಕ್ಲಾಸಿಫಿಕೇಶನ್ ಸಪ್ಲಿಮೆಂಟಲ್ಲಿ ಒಂದಿಷ್ಟು ಹೊಂದಾಣಿಕೆಗಳನ್ನು ಮಾಡಲಾಗಿದೆ. ಈ ಹೊಸ ಫಾರ್ಮ್ನಲ್ಲಿ ಉದ್ಯೋಗದಾತರು ಕೆಲಸದ ಬಗ್ಗೆ ಅತ್ಯಂತ ಸೂಕ್ಷ್ಮ ವಿವರಗಳನ್ನು ಒದಗಿಸೋದು ಕಡ್ಡಾಯವಾಗಿದೆ. ಅಂದರೆ ಸೆನ್ಸಿಟಿವ್ ಡೀಟೇಲ್ಸನ್ನು ನೀಡಬೇಕು. ಉದ್ಯೋಗಿಯ ಕೆಲಸದ ಸ್ಥಳಗಳು, ಅವರ ಇಂದಿನ ಉದ್ಯೋಗದ ಇತಿಹಾಸ ಮತ್ತು ಇಮಿಗ್ರೇಷನ್ ಹಿಸ್ಟರಿಯ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಬೇಕಾಗತ್ತೆ. ಇದ್ರ ಜೊತೆ ಕೆಲಸಕ್ಕೆ ಬೇಕಾದ ಕನಿಷ್ಠ ವಿದ್ಯಾರ್ಹತೆ, ಯಾವ ವಿಷಯದಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ಕಾರ್ಮಿಕ ಸ್ಥಿತಿ, ಅರ್ಜಿ ನಿರ್ಧರಿಸಿದ ವೇತನದ ಮಟ್ಟ ಮುಂತಾದ ವಿವರಗಳನ್ನು ಉದ್ಯೋಗದಾತರು ಬಹಿರಂಗ ಪಡಿಸಲೇಬೇಕು. F1 ಸ್ಟಡಿ ವೀಸಾದಿಂದ H1B ಕೆಲಸದ ವೀಸಾಗೆ ತಮ್ಮ ಸ್ಟೇಟಸ್ ಬದಲಾಯಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳ ಮೇಲೂ ಈ ಹೊಸ ಫಾರ್ಮ್ ಎಫೆಕ್ಟ್ ಆಗಲಿದೆ. ಆದರೆ ಗಮನಿಸಬೇಕಾದ ಅಂಶವೆಂದರೆ ಹೊಸ ಮಾರ್ಗಸೂಚಿ ಗೈಡ್ಲೈನ್ಸ್ ಪ್ರಕಾರ ಅಮೆರಿಕದ ಉದ್ಯೋಗದಾತರು F1 ವಿದ್ಯಾರ್ಥಿಗಳನ್ನು H1B ಪ್ರೋಗ್ರಾಂ ಅಡಿಯಲ್ಲಿ ನೇಮಿಸಿಕೊಳ್ಳೋದ್ರಿಂದ ವಿನಾಯಿತಿ ಪಡೆದಿದ್ದಾರೆ. ಒಟ್ಟಿನಲ್ಲಿ H1B ಲಾಟರಿಯಲ್ಲಿ ಹೆಸರು ಬರಲಿಲ್ಲ ಅಂತ ಅಮೆರಿಕದ ಕನಸನ್ನು ಕೈ ಬಿಡಬೇಕಾದ ಅಗತ್ಯ ಇಲ್ಲ. ಸ್ಟೂಡೆಂಟ್ ಆಗಿ ಮುಂದುವರಿಯೋದ್ರಿಂದ ಹಿಡಿದು O1, L1 ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಅನೇಕ ಲೀಗಲ್ ದಾರಿಗಳು ನಿಮ್ಮ ಮುಂದಿವೆ. ಆದರೆ ಈಗ ಜಾರಿಗೆ ಬಂದಿರೋ ಹೊಸ I-129 ಫಾರ್ಮ್ ನಿಯಮಗಳು ಮತ್ತು ವೇತನ ಆಧಾರಿತ ಲಾಟರಿ ಸಿಸ್ಟಮ್ ಮುಂದಿನ ದಿನಗಳಲ್ಲಿ ಅಮೆರಿಕದ ವೀಸಾ ಪಡೆಯುವ ಪ್ರಕ್ರಿಯೆಯನ್ನ ಇನ್ನಷ್ಟು ಟಫ್ ಮಾಡೋದಂತೂ ಸತ್ಯ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ನ ವಿಶೇಷ ವಿಡಿಯೋ. ಇದೇ ರೀತಿ ಹೆಚ್ಚಿನ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಧನ್ಯವಾದ.